ವಾಕ್ಯ ನಮ್ಮ ಕುಟುಂಬವನ್ನು ಆಶೀರ್ವಾದಕರವಾಗಿ ನಡೆಸುವಂಥದ್ದಾಗಿದೆ. ಆಮೇನ್. ಶಬ್ದವನ್ನು ಹಲ್ಲೆಲೂಯ. ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೊ, ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೊ, ನೆನಪಿಟ್ಕೋ. ಬರೆಯಕ್ಕೆ ಬಂದರೆ ಬರೆದಿಟ್ಕೋ, ಬರೆದಿದ್ದ ಪೇಪರನ್ನು ಮೂಲೆಗೆ ಹಾಕಿಬಿಡು. ಆ ಬರೆದಾಕಿರೋ ಪೇಪರ್ನ ಎಲ್ಲಾಕು ಎಲ್ಲ ಮೂಲೆಗೆ ಹಾಕಿಬಿಡು. ಮತ್ತೆ ಯಾವಾಗ ಒಂದ್ಸರಿ ಪಾಸ್ಟರ್ ಕೇಳ್ತಾರಲ್ಲ ಅವಾಗ ಓಪನ್ ಮಾಡ್ಕೊ. ಹೌದಾ? ಹಲ್ಲೆಲೂಯ. ಶಬ್ದ ಹಲ್ಲೆಲೂಯ. ಇವತ್ತಿನ ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುವಂಥದ್ದಾಗಿದೆ. ಒಂದು ನಿಮಿಷ ನಾವು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆ, ನಿಮ್ಮ ನಾಮದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಪವಿತ್ರ ಪಾದದ ಕೆಳಗಡೆ ಸಮರ್ಪಣೆ ಮಾಡುವಂತರಾಗಿದೆ. ಕೇಳುವಂತ ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ. ಹೇಳುವಂತ ನನ್ನನ್ನು ನಿಮ್ಮ ಶಿಲುಬೆಯಲ್ಲಿ ಮರೆಮಾಚಿಕೊ. ನೀನ್ ಮಾತನಾಡಿದ್ರೆ ನನಗೂ ನಮ್ಮೆಲ್ಲರಿಗೂ ಅದು ಆಶೀರ್ವಾದ. ಕರ್ತನ ಕೃಪೆ, ಕರ್ತನ ಸಾನ್ನಿಧ್ಯ ಪ್ರತಿ ಮಕ್ಕಳನ್ನು ಆವರಿಸಿಕೊಳ್ಳಲಿ. ದೇವರೇ, ನಿನ್ನ ಆತ್ಮ ಅಭಿಷೇಕದ ಮಗಿಮೇಳಿಯಮ್ಮ ಕರ್ತನ ಕೃಪೆ ತುಂಬಿಸು. ಒಡೆಯನು ರಕ್ಷಕನು ಕರ್ತನಾಗಿರು, ಯೇಸುವಿನ ನಾಮದಲ್ಲಿ ಆಮೆನ್. ರೈಟ್. ಹಲ್ಲೆಲೂಯಾ. ಓಕೆ, ನಾವು ವಾಕ್ಯ ಓದಿಕೊಳ್ಳೋಣ. ಒಂದು ವಾಕ್ಯ ಭಾಗಕ್ಕೋಸ್ಕರವಾಗಿ ಕೊರಿಂಥೀಯರಿಗೆ ಬರೆದ ಮೊದಲನೇ ಪತ್ರಕ್ಕೆ ಅಪೊಸ್ತಲ ಪೌಲನು 2ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಹೀಗೆ ಮಾತನಾಡ್ತಾನೆ. తెలుగులో ఫస్ట్ కొరింథీ 2వ అధ్యాయము 15వ వచనం, కన్నడದಲ್ಲಿ 2ನೇ ಅಧ್ಯಾಯ ಫಸ್ಟ್ ಕೊರಿಂಥీ 15ನೇ ವಚನ ವಾಕ್ಯ ಓದೋಣ. ಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ಕರ್ತನ ಮನಸ್ಸನ್ನು ತಿಳಿದುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ. ನಮಗಾದರೂ ಕ್ರಿಸ್ತನ మనస్సు దొరికితు. తెలుగులమా? ఆత్మ సంబంధమైన వాడు అన్నిటినీ వివేచించును కానీ అతడు ఎవని చేతనైనను వివేచింపడు. ప్రభువు మనస్సును ఎరిగి ఆయనకు బోధింపగలవాడెవడు? మనమైతే క్రీస్తు మనస్సు కలిగిన వారము. ಇವತ್ತಿನ ವಾಕ್ಯ ಏನಂದ್ರೆ తెలుగులో ఇంకోసారి చదువుతా తల్లి. ఆత్మ సంబంధమైన వాడు అన్నిటినీ వివేచించును కానీ అతడు ఎవని చేతనైనను వివేచింపబడడు. ప్రభు మనస్సును ఎరిగి ఆయనకు బోధింపగలవాడెవడు? క్రీస్తు మనస్సు కలవారము. మనమైతే క్రీస్తు మనస్సు గలవారము. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ ಕನ್ನಡದಲ್ಲಿ, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಇವತ್ತಿನ ವಾಕ್ಯ ಏನಂದ್ರೆ, ಒಬ್ಬ ಆತ್ಮೀಯ ಮನುಷ್ಯನು ಹೇಗಿರುತ್ತಾನೆ, ಆತ್ಮಾನುಸಾರಡು ಎಲ್ಲ ಉಂಟಾಡು. తెలుగులో ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡೋ ಮಾತೇನೆಂದ್ರೆ, ಒಬ್ಬ ಆತ್ಮೀಯ ಮನುಷ್ಯನು ಹೇಗಿರುತ್ತಾನೆ ಕನ್ನಡದಲ್ಲಿ, ಆತ್ಮಾನುಸಾರಡು ಎಲ್ಲ ಉಂಟಾಡು తెలుగులో. ಬೈಬಲ್ ವಾಕ್ಯ ಇರ್ತದೆ. ನಂಬರ್ 1, ಆತ್ಮಿಕವಾಗಿ ನಡೆಯುತ್ತ ವ್ಯಕ್ತಿ ಹೇಗಿರ್ತಾನಂದ್ರೆ ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಎಲ್ಲವೂ ಅದು ಒಳ್ಳೇದಾ ಕೆಟ್ಟದಾ, ಇದನ್ನ ಮಾಡಬೇಕಾ ಮಾಡಬಾರ್ದಾ, ಇಲ್ಲಿಗೆ ಹೋಗ್ಬೇಕಾ ಹೋಗ್ಬಾರ್ದಾ, ಇದು ತಗೊಳ್ಬೇಕಾ ಇಲ್ಲಿ ಕೂತ್ಕೊಳ್ಬೇಕಾ ಕೂತ್ಕೊಳ್ಬಾರ್ದಾ, ಇವ್ರ ಜೊತೆಲಿ ಹೋಗ್ಬೇಕಾ ಹೋಗ್ಬಾರ್ದಾ, ಇವ್ರ ಜೊತೆಲಿ ನಡಿಬಾರ್ದಾ, ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ఆ వ్యక్తియే ఆత్మానుసారుడు. తెలుగులో చాలా బాగుంది. ఆత్మానుసారుడు అమ్మా. ఆత్మ సంబంధమైన వాడు అన్నిటినీ వివేచిస్తాడు, ಎಲ್ಲವನ್ನ ತಿಳಿದುಕೊಳ್ಳುತ್ತಾನೆ. ಇವತ್ತು
ಕೆಲವರು ನಾವೆಲ್ಲ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗ್ತೀವಿ. ಯಾಕಂದ್ರೆ ನಾವು ದೇವರ ಆತ್ಮಾನುಸಾರ ನಡೆಯಲಿಕ್ಕೆ ಹೋಗಲ್ಲ, ನಮ್ಗೆ ಇಷ್ಟಾನುಸಾರ ನಡೀತೇವೆ. ನಾವು ಏನೋ ಮಾಡಕ್ಕೆ ಹೋಗ್ತೇವೆ, ಏನೋ ಆಗ್ತದೆ. ಯಾಕಂದ್ರೆ ನಾವು ಆತ್ಮಾನುಸಾರವಾಗಿ ನಡಿಲಿಕ್ಕೆ ನಮ್ಮ ಮನಸ್ಸು ಮಾಡುವುದಿಲ್ಲ. ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ದೇವರಾತ್ಮನದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಯಾರು ಹೇಳಿದ್ರು ಕೂಡ ಬೇಗನೆ ದುಡುಕಲ್ಲ, ಯಾರು ಹೇಳಿದ್ರು ಕೂಡ ಬೇಗನೆ ಆತುರಪಟ್ಟು ಹೋಗುವುದಿಲ್ಲ. ಯಾಕಂದ್ರೆ ತಿಳ್ಕೊಳ್ತಾನೆ, ಇದು ಸತ್ಯನ ಸುಳ್ಳ, ಇದು ನ್ಯಾಯನ ಅನ್ಯಾಯನ ಎಂಬುದಾಗಿ ಪರಿಶೀಲಿಸಿಕೊಳ್ಳುತ್ತಾನೆ ಕರ್ತನಲ್ಲಿ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಇನ್ನುಗಡೆ ಹಲ್ಲೆಲೂಯಾ. ದೇವರ ಮಕ್ಕಳ ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಆತನ ಹೆಸರು ಎಲಿಷಾ. ಎಷ್ಟು ಜನರಿಗೆ ಗೊತ್ತು? ಎಲಿಷಾ. ತಗಿರಿ 2ನೇ ಅರಸುಗಳ ಬರೆದ ಪುಸ್ತಕ 2ನೇ ಅಧ್ಯಾಯಕ್ಕೆ ನಾವು ಬರೋಣ. ಕರ್ತನ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಎಲಿಷನ ಜೀವನದಲ್ಲಿ ನಾವು ಕರ್ತನ ವಾಕ್ಯ ಹೀಗೆ ಹೇಳ್ತದೆ. ಕರ್ತನ ನಮ್ಮೊಟ್ಟಿಗೆ ಮಾತೇನಂದ್ರೆ ಅಲ್ಲಿ ಎಲ್ಲರೂ ಕೂಡ ಎಲಿಷನಿಗೆ ವಿರುದ್ಧವಾಗಿ ಮಾತನಾಡ್ತಾರೆ, ಎಲಿಷನಿಗೆ ವಿರುದ್ಧವಾಗಿ ಹೇಳ್ಕೊಡ್ತಾರೆ ಜನರು. ಆದರೆ ಈ ಎಲಿಷನು ಆತ್ಮಾನುಸಾರವಾದ ಮನುಷ್ಯನು, ದೇವರ ಆತ್ಮನ ನಡೆಸಿಕೊಳ್ಳುವಂತ ವ್ಯಕ್ತಿ ಆಗಿದ್ದಾನೆ. ಅದಕ್ಕಾಗಿ 2ನೇ ವಚನ ಓದಿನ ಸರಿ. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು, ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಕಂಟಿನ್ಯೂ. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲಿಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದನ್ನು ಗೊತ್ತುಂಟೋ ಎಂದು ಕೇಳಿದರು. ಹಲ್ಲೆಲೂಯಾ. ಜೋರಿ ಹಲ್ಲೆಲೂಯಾ. ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲಿಷನಿಗೆ ಬೇರ್ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇವರಿಬ್ಬರಲ್ಲಿ ವೈಮನಸ್ಸುಂಟು ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇವರಿಬ್ಬರಿಗೆ ವಿರೋಧ ಪಡಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಎಲಿಷನ್ ಹೇಳ್ತಕ್ಕಂಥ ಮಾತೇನು ಗೊತ್ತಾ ಪ್ರೀತಿಯ ಮಕ್ಕಳೇ? ಅವನು ಗೊತ್ತುಂಟು, ಸುಮ್ಮನಿರು ಅಂದನು. ಅವನೇನಂತಾನೆ ಗೊತ್ತಾ? ಗೊತ್ತುಂಟು, ಸುಮ್ಮನಿರಿ. ಆಮೆನ್. ಹಲ್ಲೆಲೂಯಾ. ಅವ್ರ ಮಾತು ಕೇಳಿದ್ನ? ಆ ಪ್ರವಾದಿ ಮಂಡಳಿಯವ್ರ ಮಾತು ಕೇಳಿದ್ನ ಎಲಿಷನು? ಯಾಕೆ ಕೇಳಲಿಲ್ಲ ಗೊತ್ತಾ? ಅವನು ಆತ್ಮಾನುಸಾರವಾಗಿರೋ ವ್ಯಕ್ತಿ ಆಗಿದ್ದ. ನಮ್ಮ ಗುರು ಹತ್ರ ಏನ್ ಪಡ್ಕೊಳ್ಬೇಕು, ನಮ್ಮ ಗುರು ಹತ್ರ ಏನ್ ಹೊಂದ್ಕೊಳ್ಬೇಕು, ಕ್ಲಿಯರ್ ಚೇಂಜ್ ಮಾಡಿದೆ. ಫಸ್ಟೇ ಚೆನ್ನಾಗಿತ್ತು. ಏನ್ ಪಡ್ಕೋಬೇಕೆಂಬುದಾಗಿ ಅಲ್ಲಿ ಆ ಎಲಿಷನು ಯೋಚನೆ ಮಾಡ್ತಾ ಇದ್ದ. ಅವನು ಆತ್ಮಾನುಸಾರವಾದ ವ್ಯಕ್ತಿ, ಆತ್ಮಾನುಸಾರ ನಡೆಯುತ್ತ ವ್ಯಕ್ತಿ, ಆತ್ಮಕ್ಕನುಸಾರ ಜೀವನ ಮಾಡುವ ವ್ಯಕ್ತಿ. ಆ ಕಾರಣಕ್ಕಾಗಿ ಯಾವ ಪ್ರವಾದಿ ಮಂಡಳಿಯವರ ಮಾತನ್ನ ಕೇಳಲಿಲ್ಲ, ಎಲ್ಲವನ್ನ ವಿಚಾರಿಸಿ ತಿಳಿದುಕೊಂಡ. ಹಲ್ಲೆಲೂಯಾ. ಎಲ್ಲವನ್ನ ವಿಚಾರಿಸಿ ತಿಳಿದುಕೊಂಡನ. ಇವತ್ತು ಆತ್ಮಾನುಸಾರದ ವ್ಯಕ್ತಿ ಆಗಿರ್ಬೇಕು. ಒಂದು ಸಾರಿ ಅಲ್ಲ, 2ರಿಂದ 3 ಸಾರಿ ಕೇಳ್ತಾರಲ್ಲಿ. ಆದರೆ ಎಲಿಯನು ಕೊಡುವ ಉತ್ತರ ಒಂದೇ, ಎಲಿಷನು ಕೊಡುವ ಉತ್ತರ ಒಂದೇ, ನನಗೆ ಗೊತ್ತುಂಟು. తెలుగులో ఏముందమ్మా మాట? 3వ వచనము 2:3లో, బెతేలులో ఉన్న ప్రవక్తల శిష్యులు ఎలీషా యొద్దకు వచ్చి నేడు యెహోవా నీ యొద్ద నుండి నీ గురువును పరమునకు తీసుకొని పోవునని నీ వెరుగుదువా అని ఎలీషాను అడుగగా అతడు నేను ఎరుగుదును మీరు ఊరుకుండుడనెను. హల్లెలూయా. ಅಂದ್ರೆ ಅವ್ರ ಮಾತು ಕೇಳಲಿಲ್ಲ, ಅವ್ರ ಮಾತನ್ನು ಗಮನಿಸಲಿಲ್ಲ. ಆತನ ಮನಸ್ಸು ಗಮನವೆಲ್ಲ ಕೊಡೋರು ಗುರುವಿನ ಮೇಲೆ ಇದೆ. ಇವತ್ತು ಆತ್ಮಾನುಸಾರದ ವ್ಯಕ್ತಿ ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಎಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬಾರ್ದು ತಿಳ್ಕೊಳ್ತಾನೆ ಆತ್ಮಾನುಸಾರ ವ್ಯಕ್ತಿ. ಇವತ್ತು ನಾವು ಆತ್ಮಾನುಸಾರವಾಗಿರ್ಬೇಕಾ, ಶರೀರಾನುಸಾರವಾಗಿರ್ಬೇಕಾ? ಜೋರೆಗಳು. ಆತ್ಮಾನುಸಾರವಾದ ವ್ಯಕ್ತಿ ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಆತ್ಮಾನುಸಾರದ ವ್ಯಕ್ತಿ ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಇನ್ನೊಂದು ಮಾತು ನಾವು ನೋಡಬಹುದು. ಕರ್ತನಿಗೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ ಸಾಮ್ಯತಲು ತೆಲುಗುలో 28ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತು ನಮಗೆ ಅಲ್ಲೊಂದು ಮಾತು ಕಾಣಲ್ಪಡುತ್ತದೆ. ಕೆಟ್ಟವರು ನ್ಯಾಯವನ್ನು ಗ್ರಹಿಸುವರು,
ಹಲ್ಲೆಲೂಯಾ. ಕೆಟ್ಟವರು ನ್ಯಾಯವನ್ನು ಗ್ರಹಿಸರು, ಯೆಹೋವನ ಭಕ್ತರಾದರೂ ಸಮಸ್ತವನ್ನು ಗ್ರಹಿಸಿಕೊಳ್ಳುವಂತವರಾಗಿದ್ದಾರೆ. తెలుగులమ్మా? దుష్టులు న్యాయమెట్టినది గ్రహింపరు, యెహోవాను ఆశ్రయించువారు సమస్తమును గ్రహించుదురు. ಸಮಸ್ತವನ್ನು ಗ್ರಹಿಸುವಾದರು ಅವರೇ ಆತ್ಮಾನುಸಾರದ ವ್ಯಕ್ತಿಗಳು. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ಯೆಹೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವವರೆಂಬುದು ವಾಕ್ಯ ಏನಿದೆಯಲ್ಲ ಎರಡನಲ್ಲಿ, ಅದು ಬಹಳ ಮುಖ್ಯ. ಈ ಸಮಸ್ತವನ್ನು ಗ್ರಹಿಸುವವರು ಆತ್ಮಾನುಸಾರದ ವ್ಯಕ್ತಿಗಳು. ಆತ್ಮಾನುಸಾರದ ವ್ಯಕ್ತಿ ಎಲ್ಲವನ್ನು ತಿಳ್ಕೊಳ್ತಾನೆ. ಹಲೋ, ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯನೇ. ದಾನಿಯೇಲನ ಕಾಲದಲ್ಲಿ ಒಂದು ನದಿಯಲ್ಲಿ ಬಂದು ನೋಡಿದ್ರೆ, ದಾನಿಯೇಲನಿಗೆ ಏನು ಹೇಳ್ತಾರೆ ಬಂದು ಆ ಶತಾಧಿಪತಿಗಳು, ಸೈನ್ಯಾಧಿಪತಿ ಏನು ಹೇಳ್ತಾರೆ, ಬಾ ನಮ್ಮ ಜೊತೆಲಿ ನೀನು ಕೂಡ ಕುಡಿ, ತಿನ್ನು. ತೆಗಿರಿ, ದಾನಿಯೇಲ ಪುಸ್ತಕ ತೆಗಿರಿ. ಆತ್ಮಾನುಸಾರದ ವ್ಯಕ್ತಿ ಹೇಗಿರ್ತಾನೆ ಅಲ್ಲಿ ನಮಗೆ ಅದು ವಾಕ್ಯ 1ನೇ ಅಧ್ಯಾಯದಲ್ಲಿ ನಮಗೆ ತೋರಿಸ್ಕೊಡ್ತದೆ. ಕರ್ತನಲ್ಲಿ ಪ್ರಿಯ ದೇವ ಜನರೇ, 1ನೇ ಅಧ್ಯಾಯದಲ್ಲಿ ಯಾವುದು 8ನೇ ವಚನದಿಂದ ಓದಿಕೊಂತ ಬರೋಣ. ದಾನಿಯೇಲ ಪೇಜ್ ನಂಬರ್ 900. ದಾನಿಯೇಲನು 400 ಅಪ್ಪ 8ನೇ ವಚನದಿಂದ ಓದ್ಕೊಂತ ಬರಬೇಕು. ಅದೇನಾ? ಕರೆಕ್ಟ್. ದಾನಿಯೇಲನು 400 ರಾಜನ ಭೋಜನ ಪದಾರ್ಥ ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪನೆ ಮಾಡಿಕೊಂಡನು. ಆಮೇಲೆ ಈ ದಾನಿಯೇಲ ಯಾರು? ಶರೀರಾನುಸಾರ ಮನುಷ್ಯ, ಆತ್ಮಾನುಸಾರದ ಮನುಷ್ಯ. ಶರೀರಾನುಸಾರವಾದ ವ್ಯಕ್ತಿನ, ಆತ್ಮಾನುಸಾರವಾಗಿ ಜೀವನ ಮಾಡುವ ವ್ಯಕ್ತಿನ ಕಟ್ಟೆಗಳಿ. ಹಲ್ಲೆಲೂಯಾ. 7 ಗಂಟೆ. ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಆತ್ಮೀಯ ಮನುಷ್ಯನು ಹೇಗಿರ್ತಾನೆ ಅದರ ಬಗ್ಗೆ ಮಾತಾಡಲಿಕ್ಕೆ ಭಾವಿಸ್ತಾ ಇದ್ದಾನೆ ಪ್ರಿಯ ಜನರೇ. ಇಲ್ಲಿ ದಾನಿಯೇಲನು ಆತ್ಮೀಯ ಮನುಷ್ಯನಾಗಿರೋದಕ್ಕಾಗಿ, ಆತ್ಮನುಸಾರ ನಡೆಯುವಂತ ವ್ಯಕ್ತಿಯಾಗಿದ್ದಕ್ಕಾಗಿ ಅಲ್ಲೆಲ್ಲರೂ ಬಂದು ಹೇಳ್ತಾರೆ, ಬಾ ಕುಡಿ, ತಿನ್ನೋ, ಎಂಜಾಯ್ ಮಾಡು, ಉಲ್ಲಾಸ ಪಡು, ಬಾ ಎಂಬುದಕ್ಕೆ ಕರೀತಾ ಇದ್ದಾರೆ. ರಂಡಿ, తాగు, తినుమో. తెలుగులో ఏమందా మాటమా? రాజు భుజించు భోజనమును పానము చేయుచు, రాజు భుజించు భోజనమును పానము చేయుచు, ద్రాక్షారసమును పుచ్చుకొని, ద్రాక్షరసమును పుచ్చుకొని, తన్ను తాను అపవిత్రపరచుకొనకూడదని, తన్ను తాను అపవిత్రపరచుకొనురాదని దానియేలు ఉద్దేశించి, తాను అపవిత్రుడు కాకుండానట్లు వాటిని పుచ్చుకొనకుండా, తాను అపవిత్రుడు కాకున్నట్లు దాన్ని పుచ్చుకున్నట్లు సెలవివ్వమని నంపసకులను అధిపతులను వేడుకొనగా. హల్లెలూయా. ನಾನು ಅಪವಿತ್ರನಾಗಲಾರೆ, ನಾನು ಅಶುದ್ಧನು ಆಗಲಾರೆ. ಇವತ್ತು ಆತ್ಮಾನುಸಾರದ ಮನುಷ್ಯ, ಆತ್ಮಕ್ಕನುಸಾರ ನಡೆಯುವಂತ ವ್ಯಕ್ತಿ ಅದನ್ನ ದೂರ ಇರ್ತಾನೆ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಆತ್ಮೀಯಾನುಸಾರವಾದ ವ್ಯಕ್ತಿ ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ಅವನು ತಿಳ್ಕೊಳ್ಳಿಲ್ವಾ? ದಾನಿಯೇಲ ತಿಳ್ಕೊಳ್ಳಿಲ್ವಾ? ಎಲ್ಲ ಇದ್ದೀರಾ? ಬೈಬಲ್ ವಾಕ್ಯ ಹೇಳ್ತದೆ, ಆತ್ಮಾನುಸಾರದ ವ್ಯಕ್ತಿ ವಿಚಾರಿಸಿ ತಿಳ್ಕೊಳ್ತಾನೆ. ಏನ್ ತಿಳ್ಕೊಂಡನೋ ಅವನಿಗೆಲ್ಲ ಅವಕಾಶ ಉಂಟು. ರಾಜನು ತಿನ್ನುವಂತ ಆಹಾರ ತಿನ್ಬಹುದು, ರಾಜನು ಕುಡಿಯುವ ದ್ರಾಕ್ಷಾರಸ ಕುಡಿಬಹುದು, ಏನ್ ಬೇಕಾದ್ರೂ ಮಾಡೋ ಅವಕಾಶ ದಾನಿಯೇಲನಿಗೆ ಉಂಟು. ಆದರೆ ಇವನು ಆತ್ಮ ಅನುಸಾರ ನಡೆಯುವಂತ ವ್ಯಕ್ತಿ ಆಗಿದ್ದರಿಂದ ನಾನು ಅಶುದ್ಧನಾಗಲಾರೆ. ನಾವು ಕೆಲವು ಸಾರಿ ಯಾಕಪ್ಪ ಹಂಗ್ ಮಾಡ್ದಂದ್ರೆ, ಏನ್ ಮಾಡ್ಲಿ ಸಾರ್, ಅವ್ರು ಕರ್ಕೊಂಡೋಗ್ಬಿಟ್ಟಿರುತ್ತೆ. ನಾನು ಕನ್ನಡ ನಿಮ್ಗೆ ಅರ್ಥ ಆಗಿಲ್ಲ. ಕೆಲವು ಸಲ ನಮ್ಮವ್ರು ಏನ್ ಮಾಡ್ತಾರೆ, ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಹೋಗ್ಬಾರ್ದಾಗಿತ್ತು ಅಂದ್ರೆ ಏನ್ ಮಾಡ್ಲಿ, ನಾನು ಹೋಗ್ಬಾರ್ದು ಅನ್ಕೊಂಡಿದ್ದೆ, ಮಾಡಬಾರ್ದು ಅನ್ಕೊಂಡಿದ್ದೆ, ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಬಲವಂತ ಮಾಡಿ. ನೀನು ಹೋಗಿ ಬಲವಂತ ಮಾಡಿಲ್ಲ, ನೀನು ಆತ್ಮಾನುಸಾರದ ಮನುಷ್ಯ ಆದ್ರೆ ತಪ್ಪಿಸ್ಕೊಳ್ತೀಯ. ಆಮೇನ್. ಹಲ್ಲೆಲೂಯಾ. ಜೋರು ಹಲ್ಲೆಲೂಯಾ. ಅಲ್ಲಿ ನೋಡ್ತೇವೆ, ಯೆಹೋವನ ಭಕ್ತರು ಸಮಸ್ತವನ್ನು ಗ್ರಹಿಸುವಂತವರಾಗಿರ್ತಾರೆ. ಆತ್ಮಾನುಸಾರ ಮನುಷ್ಯ ಎಲ್ಲವನ್ನು ತಿಳ್ಕೊಳ್ತಾನೆ, ಎಲ್ಲದರ ಬಗ್ಗೆ ಗ್ರಹಿಸ್ಕೊಳ್ತಾನೆ. ಇವತ್ತು ಆತ್ಮ ಅನುಸಾರವಾಗಿ ನಡೆಯುವಂತ ವ್ಯಕ್ತಿಗಳು ಸಿಗುವುದು ಬಹಳ ವಿರಳವಾಗಿದೆ. ಹಲ್ಲೆಲೂಯಾ. ಕೈಗಳೆತ್ತಡ ಹಲ್ಲೆಲೂಯಾ. ಇನ್ನೂ ಗಂಟೆ ಹಲ್ಲೆಲೂಯಾ. ಆತ್ಮಾನುಸಾರ ವ್ಯಕ್ತಿ ಆತ ತಿಳ್ಕೊಳ್ತಾನೆ, ಇದನ್ನ ತಗೊಂಡ್ರೆ ಏನಾಗ್ತದೆ, ತಗೊಳ್ಳಿಲ್ಲಂದ್ರೆ ಏನಾಗ್ತದೆ, ಇದನ್ನ ಮುಟ್ಟಿದ್ರೆ ಏನಾಗ್ತದೆ, ಮುಟ್ಟಿಲ್ಲ ಅಂದ್ರೆ ಏನಾಗ್ತದೆ.
ಬೈಬಲ್ ವಾಕ್ಯ ಹೇಳ್ತದೆ, ಇವತ್ತು ಆತ್ಮನುಸಾರದ ವ್ಯಕ್ತಿ ದಾನಿಯೇಲನು ಅಶುದ್ಧನಾಗಲಾರೆ ಎಂಬುದಾಗಿ ತನ್ನನ್ನು ತಾನು ಕಾಪಾಡಿಕೊಂಡ, ಎಲ್ಲವನ್ನ ವಿಚಾರಿಸಿ ತಿಳ್ಕೊಂಡ. ಈ ಏನಿಟ್ಟಾರ ರಾಜನು ಪಂಕ್ತಿಯಲ್ಲಿ ಕರ್ತನ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯನ ಮಟ್ಟಿಗೆ ಮಾತಾಡೋ ಮಾತಂದ್ರೆ, ಇಲ್ಲಿ ರಾಜನ ಭೋಜನವನ್ನ ತಿಂದು ಕುಡಿದು ಅಶುದ್ಧನಾಗಲಾರೆ ಎಂಬುದಾಗಿ ಈ ದಾನಿಯೇಲನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಂಡನು. ಆಮೇಲೆ ಹಲ್ಲೆಲೂಯ, ಜೋರೆಗಳು ಹಲ್ಲೆಲೂಯ, ಹಿಂದುಗಡೆ ಹಲ್ಲೆಲೂಯ. ಆತ್ಮನುಸಾರದ ಮನುಷ್ಯ ವ್ಯಕ್ತಿ, ಆತ್ಮನುಸಾರದ ಮನುಷ್ಯನು ಎಲ್ಲವನ್ನು ವಿಚಾರಿಸ್ತಾನೆ, ತಿಳ್ಕೊಳ್ತಾನೆ, ಇದು ತಪ್ಪು, ಇದು ಸರಿ ಎಂಬುದಾಗಿ. ಇನ್ನೊಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಪೌಲನು ಹೀಗೆ ಹೇಳ್ತಾನೆ, ಥೆಸಲೋನಿಕದವರಿಗೆ ಮೊದಲನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ಒಂದ್ಸಲ ಓದುವುದಾದ್ರೆ ಅಲ್ಲಿ ಒಂದು ಮಾತು ಹೇಳ್ತಾನೆ ಪೌಲನು, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳುತ್ತಾನೆ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರುತ್ತಾನೆ. ಆಮೆನ್. తెలుగులమ్మ తెస్సలోనికి రాసిన మొదటి పత్రిక 5వ అధ్యాయము 21వ వచనం. సమస్తమును పరీక్షించి మేలైన దానిని చేపట్టుడి, ప్రతి విధమైన కీడునకును కీడుగా కనబడు ప్రతి దానికి దూరముగా ఉండుడి. హల్లెలూయా. ಆತ್ಮಿಕವಾದ ಮನುಷ್ಯನು ಎಲ್ಲವನ್ನ ಪರಿಶೋಧಿಸಿ ತಿಳಿದುಕೊಳ್ಳುತ್ತಾನೆ. ಯಾರೋ ಕೊಟ್ಟರು ತಿಂದೆ, ಯಾರೋ ಕೊಟ್ಟರು ಕುಡದೆ, ಯಾರೋ ಕರೆದ್ರು ಹೋದೆ, ಹಿಂಗನ್ನಲ್ಲ ಆತ್ಮೀಯ ಮನುಷ್ಯನು. ನಾನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ನಾನು ಯಾರು, ನಾನು ಏನು ಮುಟ್ಟಬೇಕಾಗಿತ್ತು, ಏನು ಮುಟ್ತಾ ಇದ್ದಾನೆ, ಏನು ತಿನ್ನಬೇಕಾಗಿತ್ತು, ಏನು ತಿಂತಾ ಇದ್ದಾನೆ, ಏನು ಕುಡಿಬೇಕಾಗಿತ್ತು, ಏನು ಕುಡಿತಾ ಇದ್ದಾನೆ, ಇದನ್ನು ಪರಿಶೀಲಿಸ್ಕೊಳ್ತಾನೆ ಆತ್ಮಿಕವಾದ ಮನುಷ್ಯನು. ಹೆಂಗಂದ್ರಂಗಿರಲ್ಲ ಆತನು, ಅಕ್ರಮವಾಗಿ ನಡೆಯಲಾತನು. ಹಲ್ಲೆಲೂಯ, ಜೋರೆಗಳು ಹಲ್ಲೆಲೂಯ, ಇನ್ನು ಶಬ್ದ ಹಲ್ಲೆಲೂಯ. ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡೋ ಮಾತಂದ್ರೆ, ಆತ್ಮಿಕವಾದ ಮನುಷ್ಯನು ಎಲ್ಲವನ್ನ ಪರಿಶೋಧಿಸಿ ತಿಳ್ಕೊಳ್ತಾನೆ. ಇದು ನಂಬರ್ 1 ಒಂದನೇದಾಗಿ ನಿಮ್ಮೊಟ್ಟಿಗೆ ಮಾತಾಡೋ ಮಾತಾಗಿದೆ. ಇವತ್ತೆಷ್ಟೋ ಜನ ಸಭೆಗಳಿಗೆ ಬರ್ತಾರೆ, ಬೈಬಲ್ ಕೈ ಹಿಡ್ಕೊಂಡಿದ್ದಾರೆ, ದೀಕ್ಷೆಯನ್ನು ತಗೊಳ್ತಾರೆ, ಅವ್ರು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ನಂಬಿರೋ ದೇವರು ಎಂಥವ್ರಂತ ಅವ್ರಿಗೆ ತಿಳಿವಳಿಕಿಲ್ಲ. ಇಲ್ಲಿ ಬಂದಾಗ ಏನ್ ಮಾಡ್ತಾರೆ, ನಾನು ಕನ್ನಡ ನಿಮ್ಗೆ ಅರ್ಥ ಆಗುತ್ತಾ? ಇಲ್ಲಿ ಬಂದಾಗ ಏನ್ ಮಾಡ್ತಾರೆ, ಚಪ್ಪಾಳೆ ತಡ್ತಾರೆ, ಆಮೇಲೆ ಮೇಲೆ ಕೈ ಎತ್ತಾರೆ, ಮೊಣಕಲ್ ಹಾಕ್ತಾರೆ. ಒಳ್ಳೇದು, ತಪ್ಪಲ್ಲ. ಇಲ್ಲಿ ಇದ್ದಂಗನೆ ಹೊರಗಡೆ ಇರ್ಬೇಕಲ್ಲ, ಇಲ್ಲಿ ಇದ್ದಂಗನೆ ಸಮಾಜದಲ್ಲಿ ನಾವು ಕಾಣ್ಬೇಕಲ್ಲ, ಹಂಗಿರಂಗಿಲ್ಲ ರೀ. ಆತ್ಮಿಕವಾದ ಮನುಷ್ಯನು ಇಲ್ಲಿ ಹೆಂಗಿರ್ತಾನೋ ಅಲ್ಲಿ ಕೂಡ ಹಂಗೆ ಇರ್ತಾನೆ. ಬೈಬಲ್ ಅಲ್ಲಿ ಯೋಸೇಫನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಯೋಸೇಫನನ್ನ ಅರಮನೆಗೆ ಇಟ್ಟರು ಹಂಗೆ ಇದ್ದಾನೆ, ಅವನು ಸೆರೆಮನೆಗೆ ಹಾಕಿದ್ರು ಕೂಡ ಹಂಗೆ ಇದ್ದಾನೆ. ಯಾಕೆ ಹಂಗಿದ್ದಾನೆ ಅವನು? ಅವನು ಆತ್ಮನುಸಾರದ ವ್ಯಕ್ತಿ, ಅವನು ಆತ್ಮಿಕವಾದ ಮನುಷ್ಯನು. ಅವನು ತನ್ನ ರಾಜನ ಕಾಲದಲ್ಲಿ ಫೋಟೋಪರ್ನ ಮನೆಯಾಗಿದ್ದಾಗ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡು, ತನ್ನ ನೀತಿಯನ್ನು ಕಾಪಾಡಿಕೊಂಡು ಹಾಗೇ ಜೀವನ ಮಾಡಿದನು. ಆಮೇಲೆ ತಗೊಂಡಾಗ ಅವನು ಜೈಲಿಗೆ ಹಾಕಿದ್ರು, ಅಲ್ಲಿ ಕೂಡ ಅವನು ಹಾಗೇ ಜೀವನ ಮಾಡಿದನು. ಹಲ್ಲೆಲೂಯ, ಹೇಳಿಗಡೆ ಹಲ್ಲೆಲೂಯ, ಜೋರಗಳು ಹಲ್ಲೆಲೂಯ. ಆತ್ಮಿಕದ ಮನುಷ್ಯನು ಎಲ್ಲವನ್ನು ಪರಿಶೋಧಿಸಿ ತಿಳ್ಕೊಳ್ತಾನೆ. ನಮ್ಮೆಲ್ಲರಿಗೂ ಗೊತ್ತು ಯೋಸೇಫನ ಬಗ್ಗೆ. ಅವನಿಗೆ ಏನ್ ಬೇಕಾದ್ರೂ ಮಾಡೋ ಅವಕಾಶ ಇದ್ದಿಲ್ಲ. ಯೋಸೇಫನಿಗೆ ಪೋಟಿಫರನ ಮನೆಗೆ ಏನ್ ಬೇಕಾದ್ರೆ ಎಂಜಾಯ್ ಮಾಡುವಂತ ಸಂದರ್ಭ ಅವನಿಗೆ ಇದ್ದಿಲ್ಲ. ಒಬ್ಬರು ಮಾತಾಡ್ತಿಲ್ಲ, ಮಾತಾಡಿದ್ರೆ ಬೈಬಲ್ ತೆಗಿಸ್ತಾನೆ. ಅವನಿಗೆ ಇತ್ತ ಇಲ್ಲ ಅವನಿಗೆ, ಅವನು ಕೇಳೋರಿಲ್ಲ. ಅಲ್ಲಿ ಅವನು ಏನ್ ಮಾಡಿದ್ರೆ ಇದು ಏನ್ ಮಾಡಿತ್ತು ಅಂತ ಪ್ರಶ್ನೆ ಮಾಡೋರಿಲ್ಲ, ಅವಕಾಶ ಇತ್ತಿಲ್ಲ ಅವನಿಗೆ. ಆದ್ರೆ ಅವಕಾಶ ಅವನು ಉಪಯೋಗಿಸ್ಕೊಂಡ. ಒಂದು ಮಾತು ಹೇಳ್ತಾನಲ್ಲಿ, ನಾನು ನನ್ನ ದೇವರಿಗೆ ವಿರುದ್ಧವಾಗಿ ಈ ಕೃತ್ಯವನ್ನು ಹೇಗೆ ಮಾಡಲು, ನಾನಿಂತ ಮಾತುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲೆಂಬುದಾಗಿ ಯೋಸೇಫನು ಕಂಠಘೋಷವಾಗಿ ಹೇಳ್ತಾ ಇದ್ದಾನೆ. ಕಾರಣ ಅವನು ಆತ್ಮಿಕವಾದ ಮನುಷ್ಯನು, ಅವನು ಆತ್ಮಿಕವಾದ ವ್ಯಕ್ತಿ ಆಗಿರುವುದರಿಂದ ಎಲ್ಲವನ್ನ ಪರಿಶೋಧಿಸಿ ತಿಳ್ಕೊಂಡ.
ಆ ಯೋಸೇಪನು, ಥ್ಯಾಂಕ್ ಯು, ಆ ಯೋಸೇಪನು ಮುದುಕನಲ್ಲ, ಯೋಸೇಪನು ಚಿಕ್ಕ ಹುಡುಗನಲ್ಲ, ಪ್ರಾಯಕ್ಕೆ ಬಂದ ಯೌವನಸ್ಥನು. ಅವನು ಚಿಕ್ಕ ಹುಡುಗನೂ ಅಲ್ಲ, ವಯಸ್ಸಾದ ಮುದುಕನಲ್ಲ, ಪ್ರಾಯದಲ್ಲಿ ವಯಸ್ಸಿಗಿರುವಂತ ವ್ಯಕ್ತಿ. ಒಂದು ಶಾರೀರಿಕ ಬೇಕಾದ ಸುಖಕ್ಕೆ ಖುಷಿ ಪಡುವ ಸಮಯ. ಆದರೆ ಅವನು ಹೇಳ್ತಾನೆ, ನಾನು ನನ್ನ ದೇವರಿಗೆ ವಿರುದ್ಧವಾಗಿ ಈ ಪಾಪವನ್ನ ಮಾಡುವುದಿಲ್ಲ. ಕಾರಣ ಅವನು ಆತ್ಮಿಕವಾದ ಮನುಷ್ಯನಾಗಿದ್ದಕ್ಕಾಗಿ. ಹಲ್ಲೆಲೂಯ, ಜೋರು ಹಲ್ಲೆಲೂಯ. ಇವತ್ತು ನನ್ನ ಪ್ರಿಯ ದೇವ ಜನರೇ, ಸಭೆಗೆ ಬರ್ತಾ ಇದೆಯಾ, ದೇವರು ನಂಬಿಕೊಂಡಿದ್ಯಾ, ದಿಕ್ಸನ್ನು ತಕೊಂಡಿದ್ಯಾ, ಬೈಬಲ್ ವಾಕ್ಯ ಹಿಡ್ಕೊಂಡಿದ್ಯಾ, ಮತ್ತೆ ನಿನ್ನ ಜೀವನ ಹೇಗೆ ಜೀವನ ಮಾಡ್ತಾ ಇದೆಯಾ? ಎಲ್ಲವನ್ನು ಪರಿಶೋಧಿಸ್ತಾ ಇದೆಯಾ, ಪರಿಶೀಲನೆ ಮಾಡ್ತಾ ಇದೆಯಾ? ಇಲ್ಲ ಸಬ್ಬಿ ಚೆಲ್ತಾಯ್ ಅಂತೀಯಾ, ಇಲ್ಲ ಹಂಗೆ ನಡೆ ಅಂತ ತಳ್ಳಿ ಹಾಕ್ತೀಯಾ? ನನ್ನ ಪ್ರಿಯ ದೇವ ಜನರೇ, ದೇವರು ಲೆಕ್ಕ ಕೇಳ್ತಾನೆ. ದೇವರು ನಿಮ್ಮನ್ನ ನ್ಯಾಯ ತೀರ್ಪು ನಿಲ್ಲಿಸ್ತಾನೆ. ನೀನು ಹೀಗೆ ಮಾಡ್ತಾ ಇದೀಯಾ, ಹೇಳೋದು ಮಾಡೋದು ಒಂದು ರೀತಿ, ಜೀವನ ಮಾಡೋದು ಇನ್ನೊಂದು ರೀತಿ ಅಲ್ಲ ಅಂತ ದೇವರು ನಮಗೆ ಒಂದು ನ್ಯಾಯ ತೀರ್ಪಿಗೆ ಒಳಪಡಿಸ್ತಾನೆ. ಆತ್ಮೀಯವಾದ ಮನುಷ್ಯನು, ಆತ್ಮಿಕವಾಗಿ ಬೆಳೆದ ವ್ಯಕ್ತಿ ಎಲ್ಲವನ್ನ ಪರಿಶೋಧಿಸಿ ತಿಳ್ಕೊಳ್ತಾನೆ. ಬೈಬಲ್ ಅಲ್ಲಿ ಇನ್ನೊಂದು ವ್ಯಕ್ತಿ ಇದ್ದಾನೆ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸಾಮ್ಸೋನ್. ಅವನು ಆತ್ಮಿಕವಾದ ಮನುಷ್ಯನೇ, ಅವನು ಆತ್ಮೀಯನೇ, ಆತ್ಮಾಭಿಷೇಕ ಹೊಂದಿದವನೇ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ ನಾವು ಅವನ ಸ್ಟೋರಿ. ಏನಂತ ಅವನು ಒಬ್ಬ ಸ್ತ್ರೀ ನೋಡಿದಾಗ ಅದರಿಂದ ಹೊರಗೆ ಬಂದ, ಅಲ್ಲಿ ಬಿದ್ದು ಹೋದ. ಯಾಕೆ ಬಿದ್ದೋದವನು? ಅವನ ಆತ್ಮಿಕತೆ ಅವನಿಗೆ ತಿಳುವಳಿಕಿದ್ದಿಲ್ಲ. ನಾನು ಆತ್ಮಿಕವಾದ ಮನುಷ್ಯನೆಂಬ ಪ್ರಜ್ಞೆ ಅವನಿಗಿದ್ದಿಲ್ಲ. ನಾನು ಆತ್ಮಿಕವಾದ ವ್ಯಕ್ತಿ ಅನ್ನೋದು ಪರಿಜ್ಞಾನ ಅವನಿಗಿಲ್ಲದ ಕಾರಣ ಆ ಸ್ತ್ರೀ ಒಳಗೆ ಬಿದ್ದು ಹೋದನು. ಇವತ್ತೆಷ್ಟೋ ಜನ ಸಭೆಗೆ ಬಂದು ಇದೇ ರೀತಿಯಲ್ಲಿ ಸಂಸ್ಥಾನ ಬಿದ್ದು ಹೋದಂಗೆ ಬಿದ್ದು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳ್ತೇನೆಂದ್ರೆ, ಒಬ್ಬ ಆತ್ಮೀಯ ಮನುಷ್ಯನು ಹೇಗೆ ಇರ್ತಾನೆ. ವಾಕ್ಯ, ಮತ್ತೊಂದು ವಾಕ್ಯ ನೋಡೋಣ. ಯೋಹಾನನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ಇನ್ನೊಂದು ಮಾತು ನಾವು ಅಲ್ಲಿ ಕಾಣಬಹುದು, ಅಲ್ಲಿ ಓದಬಹುದು. ಪ್ರಿಯ ಜನರೇ, ಯೋಹಾನನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತನ್ನು ನೋಡಬಹುದು. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಮುಂದೆ ಪ್ರೇರಿಸುವಂತವನು ದೇವರಾತ್ಮನೆಂದು ತಿಳುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಹಲ್ಲೆಲೂಯ, ಹೇಳಿಕಟ್ಟೆ ಹಲ್ಲೆಲೂಯ. ಇಲ್ಲಿ ಬಹಳ ಗಂಭೀರ ತಿಳ್ಕೊಡ್ರಿ. ಅಂತ್ಯಕಾಲದಲ್ಲಿ ಅನೇಕರು ಮ್ಯಾಜಿಕ್ ಮಾಡ್ತಾರೆ, ಅನೇಕರು ನಾನು ಅದ್ಭುತ ಮಾಡ್ತಾನೆ, ನಾನು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಆಗ್ತದೆ, ಹಿಂಗೆಲ್ಲ ಮ್ಯಾಜಿಕ್ ಮಾಡೋರು ಬರ್ತಾರೆ. ಸುಳ್ಳು ಪ್ರವಾದಗಳು ಬರ್ತಾರೆ, ಸುಳ್ಳು ಹೇಳ್ತಾರೆ. ನಿಮಗೆ ನಿಮ್ಮ ಮುಖ ನೋಡಿ, ಸೈಕಾಲಜಿ ಪ್ರಕಾರವಾಗಿ, ಮನಃಶಾಸ್ತ್ರ ಪ್ರಕಾರವಾಗಿ ನೀವು ಮಾವ ಭಾವ ನೋಡಿ ಕೆಲವೊಬ್ರು ಹೇಳ್ತಾರೆ. ಈ ಯಾರು ಪಂಚಗೆ ಹೇಳ್ತಾರೆ ನೋಡ್ರಿ, ಗಿಳಿ ಪಂಚಗೆ ಹೇಳ್ತಾರೆ ನೋಡ್ರಿ, ನೋಡಿರಾ? ನೀವು ಮೋಣಿಗಳಿಗೆಲ್ಲ ಬರ್ತಾರೆ. ಮೊನ್ನೆ ಎಲ್ಲೋ ಹೊಸಪೇಟೆಯಲ್ಲಿ ನಾವು ಪಾಸ್ಟಮ್ಮ ನಮ್ಮ ಅಣ್ಣನ ಮಗ ಹೋಗ್ತಾ ಇದ್ದೇವೆ. ಸರ ಬಂದ, ನಮಸ್ಕಾರ ಸ್ವಾಮಿ ಅಂದ, ನಮಸ್ಕಾರ ಅಂತ ಹೋಗ್ತಾ ಇದ್ದೆ ನಾನು. ನಿನ್ನಿಂದ ಬಂದ, ನಿನಗೆ ರಾಜಯೋಗ ಇದೆ. ಎಷ್ಟು? 20? ಈ 26ನೇ ವರ್ಷದಲ್ಲಿ ಇನ್ನು ಕೋಟ್ಯಾಧಿಪತಿ ಆಗ್ತೀಯಾ? ಹೌದಪ್ಪ, ಸರಿ ಅಂತ ಮೊನ್ನೆ ಹೋಗ್ತಾ ಇದ್ದಾನೆ, ಹಿಂದೆ ಬಿಡ್ತಾ ಇಲ್ಲ, ಬರ್ತಾ ಇದ್ದಾನೆ. ಹಲ್ಲೆಲೂಯ. ನಾನು ಏನು ಹೇಳಕತ್ತಾನೆ ಆತನು? ನಮಸ್ಕಾರ ಅಂದ ಅಷ್ಟೇ. ನಾನು ಹಂಗಂದು ಸ್ಟಾರ್ಟ್ ಮಾಡ್ದಾತ, ನನ್ನ ರಾಜಯೋಗ ಇದೆ, ಕೋಟ್ಯಾಧಿಪತಿ ಆಗ್ತೀಯಾ, ನಿನಗೆ ಅಂಥ ಸ್ಟಾರ್ ಇದೆ, ಇಂಥದ್ದು ಏನು ಹೇಳ್ತಾ ಇದ್ದಾನೆ, ನಾನು ಲೆಕ್ಕ ಮಾಡೋದು ಹೋಗ್ತಾ ಇದ್ದಾನೆ. ಲಾಸ್ಟಿಗೆ ಆತನಿಗೆ ಅರ್ಥ ಆಯಿತು, ಇನ್ನು ನನ್ನ ಮಾತು ಕೇಳೋದು ಆಗ್ತಾ ಇಲ್ಲ ಅಂತೇಳಿ ಊಟಕ್ಕೆ ಕೊಟ್ಟೋಗಿ ಸ್ವಾಮಿ, ಊಟ ಮಾಡಿ ಸ್ವಾಮಿ ಅಂತ ಅಂದ. ಊಟ ತಗೋ, 100 ರೂಪಾಯಿ ಕೊಟ್ಟು ಊಟ ಕೊಡಿಸ್ತಾ ಆತನಿಗೆ, ಊಟ ಮಾಡು. ನನಗೆ ಶಾಸ್ತ್ರ ಗೀತ್ರ ಏನು ಹೇಳಕ್ಕ ಹೋಗ್ಬೇಡ. ಹಲ್ಲೆಲೂಯ. ನಮ್ಮ ಶಾಸ್ತ್ರ, ನಮ್ಮ ಜಾತಕ ಎಲ್ಲಿದೆ? ಹಲ್ಲೆಲೂಯ. ನಿಂದಿರುತ್ತೆ. ನೀನು ಹಿಂಬಲತ್ ಬಿಡ. ಪಾಸ್ಟಮ್ಮ ನೋಡ್ತಾರೆ, ಪಾಪ ಹೊಟ್ಟೆ ಅಂತಾರೆ, ಊಟ ರೀ ಅಂತಾರೆ. ಅವ್ರಿಗೆ ಊಟ ಕೊಟ್ರೆ ಕಷ್ಟನೇ.
ಯಾಕೆಂತಂದ್ರೆ ಇಲ್ಲಿ ಬೈಬಲ್ ವಾಕ್ಯತ್ತದೆ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ಯಾರು ಹೆಂಗೆ ಹೇಳ್ತಾರೆ ಕೇಳಬಾರ್ದು. ನಿಮ್ಮ ಸೇವಕರು, ನಿಮ್ಮ ಸಭೆಯ ಪದ್ಧತಿ ಏನಿದೆ, ನಿನ್ನ ಬೈಬಲ್, ನಿನ್ನ ಕೈಯಲ್ಲಿ ಇರುವಂತ ಬೈಬಲ್ ಏನು ವಾಕ್ಯ ಇರ್ತದೆ ಅದನ್ನ ನಂಬಬೇಕು. ವಾಕ್ಯಾನುಸಾರವಾಗಿರ್ಬೇಕು. ಏನಾದ್ರು ಪ್ರವಾದನೆ ಮಾಡಿದ್ರೆ, ವಾಕ್ಯಾನುಸಾರಗಿರ್ಬೇಕು. ಏನಾದ್ರು ಮಾತು ಹೇಳಿದ್ರೆ, ವಾಕ್ಯಾನುಸಾರ ಇಲ್ದಂಗೆ ಅವರು ಅಜ್ಜಿಕತೆ ಗುಬ್ಬಿಕತೆ ಕಲ್ಪನೆ ಮಾಡ್ಕೊಂಡು ಹೇಳೋದಾದ್ರೆ ಅದನ್ನು ನಂಬಬಾರದು, ಅದರ ಕಡೆ ಕಿವಿ ಕೊಡೋ ನಾವು ಕೊಡಬಾರದು. ಆತ್ಮಾನುಸಾರದ ವ್ಯಕ್ತಿ ಎಲ್ಲವನ್ನ ಪರೀಕ್ಷಿಸಿ, ಹಲ್ಲೆಲೂಯ ಹೇಳಿ, ಹಲ್ಲೆಲೂಯ. ಇದ್ದೀರಾ ಇಲ್ಲಿ? ಎಷ್ಟು ಜನ ಇದ್ದೀರಾ? ನಾನು ಇನ್ನು 1ನೇ ಭಾಗದಲ್ಲಿದ್ದೇನೆ. ಯಾಕೆ ಇದು ಇವತ್ತು ಹೇಳ್ತಂದ್ರೆ, ಇವತ್ತು ಅಂತ್ಯಕಾಲದಲ್ಲಿ ತುಂಬಾ ಜನರು ಏನ್ ಮಾಡ್ತಿದ್ರೆ, ಅನೇಕವಾದಂತ ಪದ್ಧತಿ ಪಂಗಡ ತಕ್ಕೊಂಡು ಬರ್ತಾರೆ. ನಿಮ್ ಬೈಬಲ್ ತಪ್ಪು, ನಿಮ್ ಪಾಸ್ಟರ್ ತಪ್ಪು, ನಿಮ್ ಸಭೆ ಪದ್ಧತಿ ತಪ್ಪು, ಯಾಕದ್ ಮಾಡಬಾರ್ದು, ಯಾಕಿದ್ ಮಾಡಬಾರ್ದು, ಯಾಕದ್ನ ಕೊಡಬೇಕು, ಯಾಕದ್ನ ಕೊಡಬಾರ್ದು, ಈ ತರ ನಿಮ್ಮ ಮೇಲೆ ತಪ್ಪಾದಂತ ವಿಷಯಗಳನ್ನ ತಲೆ ಮೇಲೆ ಹಾಕ್ತಾರೆ. ಹಲ್ಲೆಲೂಯ. ಜೋರಗಡೆ ಹಲ್ಲೆಲೂಯ, ಇನ್ನುಗಡೆ ಹಲ್ಲೆಲೂಯ. ಕೆಲವರು ಬರ್ತಾರೆ, ನಿಮ್ಮ ಸಭೆಯಲ್ಲಿ ಎಲ್ಲರ ತಲೆಯಲ್ಲಿ ಹೂವು ಇಟ್ಕೋತಾರೆ, ಹೂ ಇಟ್ಕೋಬಾರ್ದು ಅಂತ ಬರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರ, ಇನ್ನು ಬೇರೆ ಬೇರೆ ಪದ್ಧತಿ ತಗೊಂಡು ಬರ್ತಾರೆ. ಹೂವು ಅಲ್ಲ ನಮ್ಮ ಪರಲೋಕ ತಗೊಂಡು ಹೋಗೋದು. ಹಲ್ಲೆಲೂಯ. ಹೂವನ್ನ ತಗೊಂಡು ನಮ್ಮ ಪರಲೋಕಕ್ಕೆ ಹೂವು ಹಾಕದಂಗಿದ್ದು, ಬಳೆ ಹಾಕದಂಗಿದ್ದು, ಬಟ್ಟಿಟ್ಕೊಳ್ಳಂಗಿದ್ದು ಎಲ್ಲ ತೆಗೆದುಹಾಕಿ ಇನ್ನು ಪಾಪದಲ್ಲಿ ಜೀವನ ಮಾಡ್ತಾರೆ.